ಒಂದು ಮುದುಕಿ ಹಿಂಗೆ ಕಂಡಾಪಟ್ಟಿ ಬಂಗಾರ ಹುಚ್ಚಿ ಹಿಡ್ಕೊಂಡು ನನ್ನ ಮುಂದೆ ಯಾವ್ಯಾಕಂತ ಎಲ್ಲ ನಿಂತು ಬಿಟ್ಟಿತ್ತು. ನನ್ನ ಮುಂದೆ ಯಾರೂ ಇಲ್ಲ ಅಂತ ಬಂಗಾರ ವ್ಯಾಮೋಹದ ಒಳಗಾಗಿ ಮುದುಕಿ ಕುಂತಿಂತು. ಒಂದು ರೌಂಡ್ ಹಾಕ್ಕೊಂಬರೋನು ಯಾರ್ಯಾರು ನನಗೆ ಚಂದ ಕಾಣ್ತೀನಿ ಅಂತಾರ ಅಂತ ಊರಾಗ ಒಂದು ರೌಂಡ್ ಹಾಕ್ಕೊಂಬಂತದು. ನಿಮಗೆ ಒಂದು ಗುಣ ಏನು, ನೀವು ಚಂದ ತಯಾರಾಗಿ ಬಂದಾಗ ಯಾರೇ ಆಗಲಿ ಅವ್ರು ಚಂದ ಕಾಣತ್ತೀಯ ಅಂದ್ರೇ ನಿಮಗೆ ಸಮಾಧಾನ. ಜರಾ ಕರ್ತವ್ರು ಅನ್ನಲಿಲ್ಲ ಅಂದ್ರೆ ನೀವೇನು ಮನೆಗೆ ಹೋಗೋ ಮಂದಿ ಅಲ್ಲ, ಇಲ್ಲೇ ಕುಂದ್ರದ ಅನ್ನೋ ತಕ್ಕ ಬೇಕಂತ ಕೂತಿರ್ತೀರಿ ನೀವು. ಆ ಮುದುಕಿ ಬಂಗಾರ ಹಾಕ್ಕೊಂಡು ಊರು ತುಂಬ ರೌಂಡ್ ಹೊಡಿತು. ದುರಾದೃಷ್ಟ ಒಬ್ಬರು ಚಂದ ಕಾಣತಿ ಅನ್ಲೇ ಇಲ್ಲ ಮುದುಕಿಗೆ. ಮುದುಕಿ ಕಣ್ಣು ಕೆಂಪಾಗಿ ಗಾಬರಿಯಾಗಿ ಮುದುಕಿ ಅಂದ್ಲು, ನನಗೆ ಹೆಂಗಾರ ಮಾಡಿ ಮಂದಿ ಚಂದ ಕಾಣಕತ್ತೆ ಅಂತ ಅನ್ನಬೇಕು. ಯಾಕ 80 ಲಕ್ಷ ರೂಪಾಯಿ ಬಂಗಾರ ಮೈ ತುಂಬ ಹಾಕ್ಕೊಂಡ್ರು ಒಬ್ಬವರು ಚಂದ ಕಾಣಕತ್ತೆ ಅಂತ ಅನ್ನಲಿಲ್ಲ ಅಂತ ಊರು ಹೊರಗೆ ಒಂದಿಷ್ಟು ಗುಡಿಸಲ ಇದ್ದು ಗುಡಿಸಲ ಬಡ ಬಡ ಹೋಗಿ ಬೆಂಕಿ ಹಚ್ಚಿಬಿಡ್ತು. ಗುಡಿಸ್ಲಿಕ್ಕೆ ಬೆಂಕಿ ಹಚ್ಚಿದಾಗ ನೀವು ನೋಡ್ರಿ ಅಮ್ಮ, ನೀವೆಲ್ಲ ಬಂಗಾರ ಹಾಕ್ಕೊಂಡಿರ್ತೀರಲ್ಲ, ದೀಪದ ಮುಂದೆ ನಿಂತಾಗ ನಿಮಗೆ ಬಂಗಾರ ಹೊಳಿತಾವೋ ಇಲ್ಲೋ ನಾವು ಗೊತ್ತಿಲ್ಲವೋ, ನಾವು ಹಾಕೊಳ್ಳೋ ಮಂದಲ್ಲ ನಮಗೆ ಗೊತ್ತಿಲ್ಲ. ನೀವು ದೀಪದ ಮುಂದೆ ಬೆಂಕಿ ಮುಂದೆ ನಿಂತಾಗ ನಿಮ್ಮದು ಪಳ ಪಳ ಬಂಗಾರ ಹೊಳಿಯೋದಿಲ್ಲ. ಹಂಗೆ ಮುದುಕಿ ಕೈ ಕಟ್ಕೊಂಡು ಗುಡಿಸಲು ಬೆಂಕಿ ಮುಂದೆ ನಿಂತಿತ್ತು. ಊರವರೆಲ್ಲ ಬಂದರು. ಅವಾಗಂದ್ರು ಊರನವ್ರು, ಮುದುಕಿ ಬಂಗಾರ ಹಾಕ್ಕೊಂಡೈತೆ ನೋಡು ಎಷ್ಟು ಚಂದ ಕಾಣಕತ್ತೈತಿ ಮುದುಕಿ ಅಂತ ಅವಾಗಂದ್ರು. ಅದು ಮುದುಕಿ ಅಂತೂ ಈ ಮಾತು ಅರ್ಧ ತಾಸು ಮುಂಚೆ ಹೇಳಿದ್ರೆ ಬೆಂಕಿನೇ ಹಚ್ತಿದ್ದಿಲ್ಲ ನಾನು ಅಂತ. ಅರ್ಧ ತಾಸು ಮುಂಚೆ ಹೇಳಿಬಿಟ್ಟಿದ್ರೆ ನಾ ಬೆಂಕಿನೇ ಹಚ್ತಿದ್ದಿಲ್ಲಲ್ಲ. ಬಂಗಾರ ಏನು ಮಾಡೈತಿ, ಗುಡಿಸಲಕ್ಕೆ ಬೆಂಕಿ ಹಚ್ಚೈತಿ. ಆ ಬಂಗಾರ ನಮಗೆ ಬೇಡ. ಬಂಗಾರ ಏನು ಮಾಡ್ಯದ, ಒಂದೇ ಅಣ್ಣ ತಮ್ಮನ ಜಗಳ ಆಡುವಂಗೆ ಮಾಡ್ಯದ. ಆ ಬಂಗಾರ ನಮಗೆ ಬೇಡ. ಬಂಗಾರ ಏನು ಮಾಡ್ಯದ, ಅತ್ತಿ ಸೊಸಿನ ದಿವಸ ಜಗಳ ಆಡುವಂಗೆ ಮಾಡ್ಯದ. ಆ ಬಂಗಾರ ನಮಗೆ ಬೇಡ. ಬಂಗಾರ ಎಂಥದ್ದು ಬಂಗಾರ ಇರಬೇಕು ಅಂದ್ರೆ, ಎಲ್ಲ ಲಿಂಗ ಮಹಾರಾಜ ಒಂದು ಅಕ್ಕಿ ಕೊಟ್ಟಾನ, ಅಕ್ಕಿ ಅನ್ನ ಪರಿವರ್ತನೆ ಆಗಿ ಅನ್ನ ಹೊಟ್ಟಿಗೆ ಹೋಗುತ್ತಲ್ಲ, ಅದು ನಿಜ ಬಂಗಾರ ಆಗ್ತದ. ಅಂತಹ ಬಂಗಾರದ ಊರು ಕೋಳಿಗುಡ್ಡ ಆಗಲಿ ಅಂತ ನಿಮ್ಮ ಊರಕ್ಕೆ ಬಂಗಾರದ ಗುಡ್ಡ ಅಂತ ಹೆಸರಿಟ್ಟಾರ. ಸಣ್ಣದೈತಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಿಮ್ಮ ಊರಾಗ ಯಾವರ ಟೇಲರ್ ಇದ್ರೆ ನೀವು ಹೋಗಿ ನೋಡ್ರಿ, ಅವ ಕತ್ರಿ ಭಾಳ ದೊಡ್ಡದಿರ್ತೈತಿ, ಕಾಲಾಗ ಹೋಗಿದಿರ್ತಾನೆ ನೋಡಿರಿ. ಕತ್ರಿ ನೋಡಕ್ಕೆ ಭಾಳ ದೊಡ್ಡದಿದ್ರು ಕಾಲಾಗ ಹೋಗಿದಿರ್ತಾನೆ. ಸೂಜಿ ನೋಡಕ್ಕೆ ಭಾಳ ಸಣ್ಣದಿದ್ರು ಒಂದು ಚೂಪು ಟೆಪಿಗೆ ಹಾಕ್ಕೊಂಡು ತಲೆ ಮ್ಯಾಗ ಸಿಗಾಕೊಂಡಿರ್ತಾನೆ. ಅವ ಮ್ಯಾಗಿದ್ದ ಸಣ್ಣ ಸೂಜಿಗೆ ಕಾಲಾಗ ಬಿದ್ದು ದೊಡ್ಡ ಕತ್ರಿಗೆ ಜಗಳ ಚಾಲು ಆಯಿತು. ಕತ್ರಿ ಅಂತೂ ನೋಡಕ್ಕೆ ನಾ ಎಷ್ಟು ದೊಡ್ಡ ಅವಧಿನ ಖರೆ ಮಗ, ಕಾಲಾಗ ಹೋಗದಾನ, ನನಗಿದು ನ್ಯಾಯ ಏನು ಅಂತ ಕೇಳ್ತದು ಕತ್ರಿ. ಸೂಜಂತೂ ನಾ ನೋಡಕ್ಕೆ ಸಣ್ಣವಿದ್ರೇನು ನನ್ನ ತಲೆ ಮ್ಯಾಗ ಇಟ್ಟಾನ, ನೀ ನೋಡಕ್ಕೆ ದೊಡ್ಡವಿದ್ರೇನು ನಿನ್ನ ಕಾಲಾಗಿಟ್ಟಾನ. ಅದ್ರೊಳಗೆ ಒಂದು ಅರ್ಥ ಇತ್ತು, ಹುಚ್ಚ, ನಿನ್ನ ಎಷ್ಟೇ ದೊಡ್ಡವಿದ್ರು ನಿನ್ನ ಕಾಲಾಗ ಯಾಕೆ ಟೇಲರ್ ಒಗದಾನ ಅಂದ್ರೆ ನಿನ್ನ ಕೆಲಸನೇ ಅಂಥದ್ದೈತಿ, ಅದಕ್ಕೆ ನಿನಗೆ ಕಾಲಾಗ ಒಗದಾನ. ಸಮಾಜದೊಳಗೆ ನೀ ಎಷ್ಟೇ ದೊಡ್ಡವಿರು, ಎಷ್ಟೇ ದೊಡ್ಡ ಮನೆ ಕಟ್ಟು, ಎಷ್ಟೇ ದೊಡ್ಡ ಕಾರ್ ತಗೋ, ಸಮಾಜ ಕಟ್ ಮಾಡೋ ಕೆಲಸ ಮಾಡಕತ್ತಿ ಅಂದ್ರೆ ನೀ ಕಾಲಾಗೆ ಇರವ. ಸಮಾಜದಾಗ ನೀ ಎಟ್ಟೇ ಸಣ್ಣವಿರು, ಸೂಜಿ ಜೋಡಿಸು ಹಂಗೆ ಮನಸ್ಸುಗಳನ್ನು ಜೋಡಿಸಿದೆ ಅಂದ್ರೆ ನೀ ತಲೆ ಮ್ಯಾಗಿರ್ತಿ. ಕೋಳಿ ಗುಡ್ಡ ಸೂಜಿದು ಕತ್ರೆಲ್ಲ ನೀವೆಲ್ಲರೂ ತಲೆ ಮ್ಯಾಗದಿರಿ, ನೀವು ಕಾಲಾಗ ಯಾರೂ ಇಲ್ಲ, ನೀವು ಅಷ್ಟೇ. ಸೂಜಿದ್ದಂಗೆ ಪ್ರತಿಯೊಬ್ಬರು ನೋಡಿ, ಯಾವ ಮನೆ ಏನು ಜಾತಿ ಧರ್ಮ ಮತ ಪಂಥ ಎಲ್ಲ ಬಿಟ್ಟು ಎಷ್ಟು ಚಂದ ಹೋಳ್ಗೆ ಹೊತ್ಕೊಂಡು ಬಂದಿರಿ. ಹೋಳ್ಗೆ ಹೊತ್ಕೊಂಡು ಬರೆದು ಇಟ್ಟಾರ ಪುಣ್ಯ. ನಮ್ಮ ಕಲಿತಾಳ ಇಲ್ಲಂದಿಲ್ಲ, ಅಷ್ಟು ಒಲಿಯೋದಿಲ್ಲ. ಮತ್ತು 9 ದಿನ ಉಪವಾಸ ಮಾಡಿದ್ರೆ ದೇವಿ ಒಲಿತಾಳ, ಅಷ್ಟು ಒಲಿಯೋದಿಲ್ಲ. ಮತ್ತು ದೇವಿಗೆ ಬಂಗಾರದ ಕಿರೀಟ ಮಾಡಿ ಹಾಕ್ಸಿದ್ರೆ ಮನ್ಯಾಗ ಜಗಲಿ ಮ್ಯಾಗ ದೇವಿ ಒಲಿತಾಳನು, ಅಷ್ಟು ಒಲಿಯೋದಿಲ್ಲ. ಬಂಗಾರದ ಕಿರೀಟ ಮಾಡಿಸಿದ್ರೂ ದೇವಿ ಒಲಿಯೋದಿಲ್ಲ. ಅವಳ ಹೆಸರ ಮೇಲೆ ಉಡಿ ತುಂಬ ಕಾರ್ಯಕ್ರಮ ಮಾಡಿದ್ರೂ ಅಷ್ಟು ದೇವಿ ಒಲಿಯೋದಿಲ್ಲ. ಅವಳ ಹೆಸರು ಮ್ಯಾಗ ಉಪವಾಸ ಮಾಡಿದ್ರೂ ದೇವಿ ಅಷ್ಟು ಒಲಿಯೋದಿಲ್ಲ. ಮತ್ತು ಸ್ವಾಮಿಗಳ ದೇವಿ ಯಾವಾಗ ಒಲಿತಾಳ್ರಿ, ಯಾವಾಗ ನಮಗೆ ದೇವಿ ಒಲಿತಾಳಂದ್ರೆ ಇನ್ನೊಬ್ಬರ ಮನೆ ಯಾರು ಮುರಿಯೋದಿಲ್ಲ, ಇನ್ನೊಬ್ಬರು ಹೊಟ್ಟಿ ಯಾರು ಹೊಡೆಯೋದಿಲ್ಲಲ್ಲ, ಅಂಥವ್ರಿಗೆ ದೇವಿ ಒಲಿತಾಳಷ್ಟೆ. ಮಗ್ಲ ಮನೆಯವ ಚಲೋ ಮನೆ ಕಟ್ಟಿದಾಗ ಮನೆಗೆ ಹೋಗಿ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಿ, ಭಾಳ ಚಂದ ಮನೆ ಕಟ್ಟಿಯಪ್ಪ ಹಿಂಗ ನೀ ಬೆಳಿ ಅಂತ ಮನಸ್ಪೂರ್ವಕವಾಗಿ ಯಾರು ಹಾರೈಸ್ತಾರಲ್ಲ ಅವರಿಗೆ ದೇವಿ ಒಲಿತಾಳೆ.